ಶಿವಮೊಗ್ಗದಲ್ಲಿ ಒಂದು ಬ್ಲಾಸ್ಟ್ ಆಗಿದೆ. ಸದ್ಯಕ್ಕೆ ಬರ್ತಿರೋ ಬ್ರೇಕಿಂಗ್ ನ್ಯೂಸ್ ಏನು, ಶಿವಮೊಗ್ಗದಲ್ಲಿ ಏನಾಯ್ತು ನೋಡ್ತಾ ಹೋಗೋಣ. ಇದೀಗ ಶಿವಮೊಗ್ಗದ ಶಿರಾಳಕೊಪ್ಪದ ಅಂಗಡಿ ಬಳಿ ಸ್ಫೋಟ ಆಗಿದೆ. ಪರಿಣಾಮ ಇಬ್ರು ಗಾಯಗೊಂಡಿದ್ದಾರೆ. ಶಿವಮೊಗ್ಗದ ಶಿರಾಳಕೊಪ್ಪದ ಅಂಗಡಿ ಬಳಿ ಸ್ಫೋಟ ಆಗಿದ್ದು ಇಬ್ರು ಗಾಯಗೊಂಡಿದ್ದಾರೆ. ಶಿರಾಳಕೊಪ್ಪದ ಆಸ್ಪತ್ರೆಗೆ ಗಾಯಾಳುಗಳನ್ನ ಸದ್ಯ ದಾಖಲು ಮಾಡಲಾಗಿದ್ದು, ನಿಖರ ಕಾರಣ ಏನು ಅಂತ ಇನ್ನೂ ಕೂಡ ಸ್ಫೋಟಕ್ಕೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಏನ್ ಬ್ಲಾಸ್ಟ್ ಆಗಿದೆ, ಸ್ಟವ್ ಅಥವಾ ಪಟಾಕಿ ಏನಾದ್ರೂ ಬ್ಲಾಸ್ಟ್ ಆಯ್ತಾ ಅನ್ನುವಂಥದ್ದು ಇನ್ನೂ ಕೂಡ ತಿಳಿದು ಬಂದಿಲ್ಲ. ಸದ್ಯ ಇಬ್ರು ಗಾಯಾಳುಗಳಿದ್ದಾರೆ. ಅವ್ರನ್ನ ಶಿರಾಳಕೊಪ್ಪದ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸ್ಟವ್ ಬ್ಲಾಸ್ಟ್ ಆಯ್ತಾ ಅಥವಾ ಸಿಲಿಂಡರ್ ಏನಾದ್ರು ಬ್ಲಾಸ್ಟ್ ಆಯ್ತಾ? ಸಿಲಿಂಡರ್ ಬ್ಲಾಸ್ಟ್ ಆದ್ರೆ ಇನ್ನೂ ಬಹುಶಃ ದೊಡ್ಡ ಪ್ರಮಾಣದಲ್ಲೇ ಪರಿಣಾಮ ಎದುರಿಸಬೇಕಾಗ್ತಿತ್ತು ಅಂತ ಕಾಣುತ್ತೆ. ಎಲ್ಲವೂ ಕೂಡ ಚೆಲ್ಲಾಪಿಲ್ಲಿ ಆಗಿದೆ. ಶಿವಮೊಗ್ಗದ ಶಿರಾಳಕೊಪ್ಪದ ಅಂಗಡಿ ಬಳಿ ಸ್ಫೋಟ ಇನ್ನೂ ಕೂಡ ನಿಗೂಢವಾಗಿದೆ. ಕಾರಣ ತಿಳಿದು ಬಂದಿಲ್ಲ. ಅನುಮಾನಗಳು ಓಡಾಡ್ತಾ ಇದೆ, ಹಂಗಾಗಿರ್ಬೋದು ಹಿಂಗಾಗಿರ್ಬೋದು ಅಂತ. ಈ ಸ್ಫೋಟಗೊಂಡ ಪರಿಣಾಮ ಇಬ್ರು ಗಾಯಾಳುಗಳು, ಅವ್ರನ್ನ ಶಿರಾಳಕೊಪ್ಪದ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಚಿತ್ರಣವನ್ನ ಗಮನಿಸ್ತಾ ಇದ್ದೀರಿ. ಅಂಗಡಿ ಬಳಿ ಸ್ಫೋಟ ಆಗಿರುವಂತದ್ದು ಏನು ಅನ್ನುವಂಥದ್ದೇ ಸದ್ಯದ ಅನುಮಾನ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಶಿಧರ್ ನೀಡ್ತಾರೆ. ಶಶಿಧರ್, ಸ್ಫೋಟಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಏನ್ ಹೇಳ್ತಾರೆ ಸ್ಥಳೀಯರು? ಡೀಟೇಲ್ಸ್ ಏನಿದೆ ಸದ್ಯಕ್ಕೆ? ಗಾಯಾಳುಗಳ ಪರಿಸ್ಥಿತಿ ಹೇಗಿದೆ? ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಶಿರಾಳಕೊಪ್ಪದಲ್ಲಿ ಇಂದು ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಸ್ಫೋಟ ಆಗಿದೆ ಅನ್ನೋ ಒಂದು ಮಾಹಿತಿ ಈಗ ಲಭ್ಯವಾಗಿದೆ. ಸ್ಫೋಟದ ತೀವ್ರತೆಗೆ ಅಲ್ಲಿದ್ದಂತ ವಸ್ತುಗಳು ಕೂಡ ಚೆಲ್ಲಾಪಿಲ್ಲಿ ಆಗಿದೆ. ಸದ್ಯದ ಮಾಹಿತಿ ಪ್ರಕಾರ ಒಬ್ಬರಿಗೆ, ಅಂದ್ರೆ ಈ ಮೊದಲು ಇಬ್ಬರಿಗೆ ಗಾಯ ಆಗಿದೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಸದ್ಯದ ಮಾಹಿತಿ ಪ್ರಕಾರ ಒಬ್ಬರಿಗೆ ಗಾಯ ಆಗಿದೆ. ಆಂಟೋನಿ ಎಂಬುವರಿಗೆ ಗಾಯ ಆಗಿದೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ. ಅಲ್ಲಿ ಸ್ಥಳೀಯರು ಹೇಳೋ ಪ್ರಕಾರ ಆ ಒಂದು ಅಂಗಡಿ ಸಮೀಪ ಇಬ್ಬರು ಬೆಡ್ಶೀಟ್ ಗಳನ್ನ ಮಾರಾಟ ಮಾಡ್ತಿದ್ರು. ಆ ಬೆಡ್ಶೀಟ್ ಅನ್ನ ಕೊಂಡ್ಕೊಳ್ಳೋದಕ್ಕೆ ಹಳ್ಳಿಯಿಂದ ವ್ಯಕ್ತಿಗಳು ಕೂಡ ಬಂದಿದ್ರು. ಈ ವೇಳೆ ಅಲ್ಲಿ ಸ್ಥಳದಲ್ಲಿ ಯಾವುದೋ ಒಂದು ಬ್ಯಾಗ್ ಅನ್ನ ಅವರು ಮರ್ತೋಗಿದ್ದಾರೆ. ಆ ಬ್ಯಾಗ್ ಅಲ್ಲಿ ಇದ್ದಂತ ವಸ್ತು ಸ್ಫೋಟ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಎಲೆಕ್ಟ್ರಿಕ್ ಸ್ಟವ್ ಬ್ಲಾಸ್ಟ್ ಆಗಿರ್ಬೋದು ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗಿದೆ. ಆ ಸ್ಥಳದಲ್ಲಿ ಎಲೆಕ್ಟ್ರಿಕ್ ಸ್ಟವ್ ಕೂಡ ಪತ್ತೆ ಆಗಿರೋದ್ರಿಂದ ಎಲೆಕ್ಟ್ರಿಕ್ ಸ್ಟವ್ ಇರ್ಬೋದು ಅನ್ನೋ ಒಂದು ಅನುಮಾನ ಕೂಡ ವ್ಯಕ್ತವಾಗಿದೆ. ಅದಲ್ಲದೆ ಇನ್ನೊಂದು ರೀತಿ ಪೊಲೀಸ್ ಅವರು ಪಟಾಕಿ ಪುಡಿ ಏನಾದ್ರು ಬ್ಲಾಸ್ಟ್ ಆಗಿರ್ಬೋದು ಅನ್ನೋ ಒಂದು ಅನುಮಾನ ಕೂಡ ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆ ಆಂಟೋನಿ ಎಂಬ ವ್ಯಕ್ತಿಗೆ, 50 ವರ್ಷದ ಆಂಟೋನಿ ಎಂಬ ವ್ಯಕ್ತಿಗೆ ಗಾಯ ಆಗಿದೆ. ಆತನನ್ನ ಇದೀಗ ಶಿರಾಳಕೊಪ್ಪ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಾಗಿದೆ. ಸ್ಥಳಕ್ಕೆ ಶಿರಾಳಕೊಪ್ಪ ಪೊಲೀಸರು ಕೂಡ ಭೇಟಿ ನೀಡಿ ಪರಿಶೀಲನೆ ಮಾಡ್ತಿದ್ದಾರೆ. ಅಲ್ಲಿ ಸ್ಥಳದಲ್ಲಿ ಈ ಸ್ಫೋಟ ಆದ ನಂತರ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸಿದ್ರು. ಅವ್ರನ್ನ ಸ್ಥಳದಿಂದ ಕಳಿಸುವಂತ ಕೆಲಸ ಕೂಡ ಮಾಡ್ತಿದ್ದಾರೆ. ವಿದ್ಯಾ, ಓಕೆ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ ಶಶಿಧರ್. ಇದು ಶಿವಮೊಗ್ಗದ ಶಿರಾಳಕೊಪ್ಪದ ಬಳಿ ನಡೆದಿರುವಂತಹ ಘಟನೆ. ಅಂಗಡಿ ಪಕ್ಕ ಒಂದು ಬ್ಲಾಸ್ಟ್ ಆಗಿದೆ, ಬಟ್ ನಿಖರ ಕಾರಣ ಏನು ಅನ್ನುವಂಥದ್ದು ಗೊತ್ತಿಲ್ಲ. ಯಾರೋ ಲಗೇಜ್ ನ ಕ್ಯಾರಿ ಮಾಡಬೇಕಾದ್ರೆ ಸ್ಟವ್ ಏನಾದ್ರೂ ಬ್ಲಾಸ್ಟ್ ಆಗಿರ್ಬೋದಾ ಅನ್ನೋ ಅನುಮಾನ ಸದ್ಯಕ್ಕೆ ಕಾಡ್ತಾ ಇದೆ.